ನಮಸ್ಕಾರ. ಇವತ್ತು ನಾವು ಮಾರುತಿ ನಗರದ ಮುಖ್ಯ ರಸ್ತೆ ಮೇಲಿದ್ದೇವೆ. ಬನ್ನಿ ಸ್ನೇಹಿತರೆ, ನಾನು ತಮ್ಮೆಲ್ಲರಿಗೂ ಒಂದು ರಸ್ತೆ ಕಥೆಯನ್ನು ಹೇಳ್ತೇನೆ. ಇವತ್ತು ನಮ್ಮ ಸಂಚಿಕೆ ಒಂದು ರಸ್ತೆ ಕತೆ. ಈ ರಸ್ತೆ ಮಾರುತಿ ನಗರದ ಮುಖ್ಯ ರಸ್ತೆಯಾಗಿದೆ. ಈ ರಸ್ತೆಯನ್ನು ನಗರಸಭೆಯವರು ಹಾಳು ಮಾಡಿ 1 ವರ್ಷ ಆಗಿದೆ. 1 ವರ್ಷದಿಂದ ಈ ರಸ್ತೆ ಮೇಲೆ ಬಿದ್ದು ಪೆಟ್ಟು ತಿಂದವರ ಸಂಖ್ಯೆ ನೂರಾರು. ಈ ಜನರು ಬಿದ್ದು ಪೆಟ್ಟು ತಿಂತಾ ಇದ್ದಾರೆ, ಅವರ ವಾಹನಗಳು ಜಖಮಾಗ್ತಾ ಇದ್ದಾವೆ. ಈ ರಸ್ತೆಯನ್ನು ದುರಸ್ತಿ ಮಾಡಿ, ಈ ರಸ್ತೆಯನ್ನು ಮಾಡಿಕೊಡಿ ಅಂಥೇಳಿ ಇಲ್ಲಿಯ ಸಾರ್ವಜನಿಕರು ನಗರಸಭೆಗೆ, ನಗರ ಆಡಳಿತಕ್ಕೆ, ಇಲ್ಲಿಯ ಕೌನ್ಸಿಲರ್ ಅವರಿಗೆ ಎಲ್ಲರಿಗೂ ಹೇಳಿ ಅವರಿಗೆ ಸುಸ್ತು ಮತ್ತು ಸಾಕಾಗಿದೆ. 1 ವರ್ಷದಿಂದ ನೂರಾರು ಜನರಿಗೆ ಪೆಟ್ಟು ಬಿದ್ದರೂ ನಗರಸಭೆಯವರು ಎಚ್ಚೆತ್ತದೆ ಈ ರಸ್ತೆಯನ್ನು ಹೀಗೆ ಬಿಟ್ಟಿದ್ದಾರೆ. ಹಾಗಾಗಿ ಈ ಮಾರುತಿ ನಗರದ ಸಾರ್ವಜನಿಕರು ಇಂದು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಬನ್ನಿ ಆ ಕೆಲಸ ಏನು ಅಂತ ಹೇಳಿ ನೋಡ್ತೇವೆ. ಅವರು ಒಂದು ಬ್ಯಾನರ್ ಮಾಡಿದ್ದಾರೆ, ಅದರಲ್ಲಿ ಬರೆದಿದ್ದಾರೆ, ನಾನು ಓದ್ತೇನೆ, ತಾವೆಲ್ಲರೂ ಕೇಳಿ. ಆತ್ಮೀಯರೇ, ಮಾರುತಿ ನಗರದ ಮುಖ್ಯ ರಸ್ತೆಯು ವಾಹನ ಸಂಚಾರಕ್ಕೆ ಸುರಕ್ಷಿತವಾಗಿರುವುದಿಲ್ಲ. ಈ ರಸ್ತೆಯ ಮೇಲೆ ವಾಹನ ಸಂಚರಿಸುವುದರಿಂದ ವಾಹನ ಸವಾರರಿಗೆ ಪ್ರಾಣಹಾನಿ ಮತ್ತು ಅವರ ವಾಹನಗಳಿಗೆ ಜಖಮಾಗುವ ಸಾಧ್ಯತೆ ಇದೆ. ಜನರ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸುವುದು ನಾಗರಿಕರ ಕರ್ತವ್ಯವಾಗಿದೆ. ಕಾರಣ ಈ ರಸ್ತೆಯ ಮೇಲೆ ವಾಹನ ಸಂಚಾರ ಮಾಡಬಾರದು ಎಂದು ಎಲ್ಲರಲ್ಲಿ ವಿನಂತಿಸುತ್ತೇವೆ. ನಾಗರಿಕರು, ಮಾರುತಿ ನಗರ ದಾಂಡೇಲಿ. ನೋಡಿ ಎಂಥ ಕೆಲಸವನ್ನು ಈ ಮಾರುತಿ ನಗರದ ನಾಗರಿಕರು ಮಾಡಿದ್ದಾರೆ. ಯಾಕಂದರೆ ಈ ಸಾರ್ವಜನಿಕರ ಮತ್ತು ಎಲ್ಲ ನಾಗರಿಕರ ಜೀವದ ರಕ್ಷಣೆ ಮಾಡುವುದು ನಾಗರಿಕ ಕರ್ತವ್ಯವಾಗಿದೆ. ಆ ಕರ್ತವ್ಯದ ಕಾರಣದಿಂದ ಇವತ್ತು ಒಂದು ಉನ್ನತ ಕಾರ್ಯವನ್ನು ಮಾರುತಿ ನಗರದ ನಿವಾಸಿಗಳು ಮಾಡಿದ್ದಾರೆ. ಈ ರಸ್ತೆ ದುರಸ್ತಿ ಮಾಡಲಿಕ್ಕೆ, ಈ ರಸ್ತೆಯನ್ನು ಮುಂದುವರಿಸಿ ಎಲ್ಲ ಸರಿ ಮಾಡಲಿಕ್ಕೆ. ಈ ರಸ್ತೆ ಇಷ್ಟೇ ಅಲ್ಲ, ಇಲ್ಲಿಂದ ಗಾಂಧಿನಗರ ತನಕ ಪೂರ್ತಿ ಹಾಳಾಗಿದೆ. ಹಾಗಾಗಿ ಈ ಜನರ ಏನು ಬಯಕೆ ಇದೆ ಅದನ್ನು ನಗರ ಆಡಳಿತ ಮತ್ತು ಸಂಬಂಧಪಟ್ಟವರು ತಿಳಿದುಕೊಂಡು ಈ ರಸ್ತೆಯನ್ನು ಆದಷ್ಟು ಬೇಗನೆ ದುರಸ್ತಿ ಮಾಡಿ ಜನರ ಪ್ರಾಣವನ್ನು ಉಳಿಸ್ಬೇಕಂಥೇಳಿ ಈ ಸಂದರ್ಭದಲ್ಲಿ ಇಲ್ಲಿ ನಿಂತಹ ಎಲ್ಲ ನನ್ನ ಸ್ನೇಹಿತರು ತಮಗೆಲ್ಲ ಕೇಳ್ಕೊತಿದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮಸ್ಕಾರ. ಇದು ಮಾರುತಿ ನಗರದ ಮುಖ್ಯ ರಸ್ತೆ. ಈ ರಸ್ತೆ ಗಾಂಧಿನಗರ ಆಶ್ರಯ ಕಾಲೋನಿ ಮತ್ತು ಮಾರುತಿ ನಗರದ ಮುಖ್ಯ ರಸ್ತೆ ಆಗಿರ್ತದೆ. ಇದು ಸುಮಾರು JN ರೋಡ್ ಥರ ಇದು ಪಬ್ಲಿಕ್ ರೋಡ್ ಆಗಿದೆ. ಇಲ್ಲಿ ವಾಹನ ಸಂಚಾರ ದಟ್ಟಣೆ ಸುಮಾರು ಇದೆ. ಭಾಳಷ್ಟು ವಾಹನಗಳು ಇಲ್ಲಿಂದ ಸಂಚಾರ ಮಾಡ್ತದೆ. ಆದರೆ ಈ ರಸ್ತೆ 1 ವರ್ಷದಿಂದ ಅರ್ಧಕ್ಕೆ ಅಗಿದು ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಈ ರಸ್ತೆಯನ್ನು ಲಾವಾರಿಶ್ ರಸ್ತೆ ಮಾಡಿದ್ದಾರೆ. ಸೊ ಈ ರಸ್ತೆಯನ್ನು ನಾವು ಭಾಳ ಸಲ ಸ್ಥಳೀಯ ನಗರಾಡಳಿತಕ್ಕೆ ಮನವಿ ನೀಡಿದಾಗ ಅದು ಇವತ್ತು ಮಾಡ್ತೇವೆ, ನಾಳೆ ಮಾಡ್ತೇವೆ, ಟೆಂಡರ್ ಆಗಲಿಲ್ಲ, ಈ ರೀತಿ ನಮಗೆ ಸಬೂಬು ನೀಡ್ತಾ ಈ ರಸ್ತೆಯ ಕಾಮಗಾರಿಯನ್ನು ಮುಂದೂಡ್ತಾ ಬಂದಿದ್ದಾರೆ. ಇದಕ್ಕೆ ಇಲ್ಲಿ ಹಲವಾರು ಬಸ್ಗಳು, ವಿದ್ಯಾರ್ಥಿಗಳು, ಕೆಲಸಕ್ಕೆ ಹೋಗೋರು ಎಲ್ಲರೂ ಸಂಚರಿಸುವ ಮುಖ್ಯ ರಸ್ತೆ ಆಗಿದೆ. ಸುಮಾರು ವಿದ್ಯಾರ್ಥಿಗಳು ಸುಮಾರು 1-2 ಕಿಲೋಮೀಟ್ರ್ ದೂರ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ. ಯಾಕಂದರೆ ಈ ರಸ್ತೆಯಲ್ಲಿ ಸರಿಯಾಗಿ ಬಸ್ ಬರಲಿಕ್ಕೆ, ಈ ಒಂದು ಆಟೋನು ಬರಲಿಕ್ಕೆ ಯೋಗ್ಯವಿಲ್ಲದ ರಸ್ತೆ ಆಗಿದೆ. ಸೊ ಅದಕ್ಕಾಗಿ ನಡೀತಾ ಹೋದರೂ ಸಹ ಪ್ರಾಣಹಾನಿ ಇರುವಂಥ ರಸ್ತೆ. ಈ ರಸ್ತೆಯನ್ನು ಆದಷ್ಟು ಬೇಗ ಪರ್ಮನೆಂಟಾಗಿ ಸುರಕ್ಷಿತವಾಗಿ ಈ ರಸ್ತೆಯನ್ನು ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬೇಕು ಅಂತ ನಾನು ಎಲ್ಲ ಮಾರುತಿ ನಗರ ಪರವಾಗಿ, ನಿವಾಸಿಗಳ ಪರವಾಗಿ ವಿನಂತಿ ಮಾಡ್ತೇನೆ. पकड़ो तुम्हें बोले सुबह 2 लड़की लोग गिरे उधर. ये सब हाथ को सब खून, इन लोग सब हल्दी लगा के भेज को दे गाड़ी पर से. और अब मेरे बेटा 2 बार इनको पूछो, 2 बार गिरे उधर. अभी जाने का टाइम कितना तकलीफ होता उधर से. ये को तूले हाँ नहीं, कितना लोग ये मरने के जैसा बड़े से बाद में बराबर करते रहेंगे इन्हों. कभी देखे तो नहीं, उधर कितने लोग पड़ते नहीं, कितने लोग गिर को पाऊगी गए से ಎಲ್ಲ ಬೀಳ್ಕೊತ ಹೋಗ್ಕೊತ ಇದ್ದಾರೆ. ಎಲ್ಲರೂ ಬೈಕೊತ ಹೋಗ್ತಾರೆ. ಎಷ್ಟು ಜನ ಬಸ್ ಹೋಗೋದು ಅದು ಬಿದ್ದರೆ ಆದರೆ ಮನುಷ್ಯರ ಮೇಲೇ ಬೀಳ್ತೈತಿ. ಆ ಟೈಪ್ ಐತಿ. ನಮ್ಮ ಸಸಿ ಬೆಳಿಗ್ಗೆ ಸಾಯಂಕಾಲ ಹೋಗ್ತಾ ಇರ್ತಾಳೆ, ಎಷ್ಟು ಸಲ ಬೀಳ್ಕೊತ. ಅದಕ್ಕೆ ಅಲ್ಲಿಂದ ತಿರುಗಿ ಹೋಗಾಕತ್ತಾಳಕ್ಕಿ. ಇವ್ರಿಗೆ ಓದಿವಿ ಎಸಲ ಇಲ್ಲ ನಾನು ಒಂದು ಹೇಳ್ತೀನಿ ಬಿದ್ದವ್ರ ಪಾಪ ನೀರು ನಾನು ಮನೆಗಿಂತ ತಂದು ಪಾಪ ಅವ್ರು ಕುಡಿಸಿದೀನಿ ಇವ್ರ ಮನೆ ಮುಂದೆ ಐತಿ ಮುಂದೆ ಬಿದ್ದವ್ರು ಭಾಳ ನೀರು ತಂದು ಕುಡಿಸಿನ ಪಾಪ ಅವ್ರಿಗೆ ಈಗ ಬೆಳಿಗ್ಗೆ ಹುಡುಗರು ಸಣ್ಣ ಹುಡುಗರು ಬಿದ್ದ ಕಾಲು ಒಡ್ಕೊಂಡು ಹೋಗ್ಯಾಳ
ಗಾಡಿ ಒಳಗೆ ಹೋದವ್ರು ಎಷ್ಟು ಮಂದಿ ಬಿದ್ದಾರೆ ಅಲ್ಲೇ. ಬೆಳಿಗ್ಗೆ ಬಂದು ನೋಡಿದ್ರೆ ಗೊತ್ತಾಗ್ತೈತಿ ಆ ಡ್ಯೂಟಿ ಹುಡುಗರು ಯಾವ ಹೋಗೋದು ಬರೋದು ಮುದುಕರು. ಎಷ್ಟು ಗಾಡಿ
त्यांना गाडी पडलेली ना खरं कॅमेरा फोकस कहता भी डालो नहीं डाला तो डालो बोले पूछने में नहीं डाल दो तो सैंक्शन नहीं हुआ बोले कम से कम ये नहीं डालना नहीं ये भी नहीं वो भी नहीं बोले बस यहाँ तक के तो डर के वापस अपने वापस से वैसे बोलना नहीं पता 15 दिन से कहाँ गए थे हम अपने कमरे में बात करें तो तुम आने वाले आए क्या बोल सकते सब मिलकर करे इनका गाड़ी चल रहा था कल को न्यूज़ में बराबर आया नहीं रिपोर्टिंग